ಹಾಯ್ ಎವ್ರಿವನ್, ಇವತ್ತು ಚಪಾತಿ ಪೂರಿಗೆ ತುಂಬ ಸಿಂಪಲ್ಲಾಗಿ ನಾವು ಹೇಗೆ ಬಾಂಬೆ ಸಾಗು ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇದು ನಾವು ನಾರ್ಮಲಾಗಿ ನಾವು ಆಲೂಗಡ್ಡೆ ಪಲ್ಯ ಮಾಡ್ಕೊತೀವಲ್ವ ಅದೇ ಥರ, ಬಟ್ ಒಂದು 2-3 ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದೆ. ಅದು ಹಾಕ್ಕೊಂಡ್ರೆ ನಮಗೆ ದಿ ಬೆಸ್ಟ್ ಬಾಂಬೆ ಸಾಗು ರೆಡಿ ಆಗಿಬಿಡುತ್ತೆ. ಓಕೆ, ರೆಸಿಪಿ ನೋಡೋಣ, ಬಂದುಬಿಡಿ. ಮೊದಲಿಗೆ ನಾವು ಎಣ್ಣೆಗೆ ಒಗ್ಗರಣೆ ಹಾಕ್ಕೋಬೇಕು. ಇಲ್ಲಿ ನಾನು ಬರೀ ಸಾಸಿವೆ ಕಡಲೆಬೇಳೆ ಮಾತ್ರ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಂತಂದರೆ ಉದ್ದಿನಬೇಳೆ, ಜೀರಿಗೆ, ಹಿಂಗು ಇದೆಲ್ಲ ಹಾಕ್ಕೋಬೋದು. ನನಗೆ ಯಾಕೋ ಇವೆರಡೇ ತುಂಬ ಇಷ್ಟ, ಹಾಗಾಗಿ ನಾನು ಇವೆರಡನ್ನೇ ಯೂಸ್ ಮಾಡ್ತೀನಿ. ಇವಾಗ ನಮಗೆ ಕಡಲೆಬೇಳೆ ಚೆನ್ನಾಗಿ ರೋಸ್ಟ್ ಆಗಬೇಕು, ಕೆಂಪಗಾಗಬೇಕು. ನಮಗೆ ಕೆಂಪಗಾದ್ಮೇಲೆ ನಾವು ಇದಕ್ಕೆ ಕರ್ಬೇವು ಸೊಪ್ಪು ಹಾಕ್ಕೊಳ್ಳೋಣ. ಕರ್ಬೇವು ಸೊಪ್ಪು ಇವಾಗ ಸ್ವಲ್ಪ ಹಾಕ್ಕೋಬೋದು, ನೀವು ಬೇಕಾದ್ರೆ ಕೊನೆಯಲ್ಲೂ ಹಾಕ್ಕೋಬೋದು, ಬಟ್ ನನಗೆ ಒಗ್ಗರಣೆಗೆ ಹಾಕ್ಕೊಬಿಡ್ತೀನಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಇದಾದಮೇಲೆ ಇಲ್ಲೊಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಬರೀ ಮೆಣಸಿನ್ಕಾಯಿಂದನೇ ಅಲ್ಲ, ಲಾಸ್ಟಲ್ಲಿ ನಾವು ಸಾಂಬಾರ್ ಪೌಡರ್ ಹಾಕಬೇಕು. ಆ್ಯಂಡ್ ಇದು ಬಂದುಬಿಟ್ಟು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಖಾರ ನಾವು ಈಗ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಕೆಲವ್ರು ಏನು ಮಾಡ್ತಾರೆ, ಬರೀ ಹಸಿ ಮೆಣಸಿನ್ಕಾಯಿ ಹಾಕ್ತಾರೆ, ಸೊ ಅದಷ್ಟೊಂದು ಟೇಸ್ಟು ಚೆನ್ನಾಗಿರೋದಿಲ್ಲ. ಈ ಪೋರ್ಷನಲ್ಲಿ ಅದು ಅಂದರೆ ಹಸಿಮೆಣಸಿನ್ಕಾಯಿ ನಮ್ಗೆ ಸ್ವಲ್ಪ ಫ್ರೈ ಆದಮೇಲೆ ನಾವು ಈರುಳ್ಳಿ ಹಾಕ್ಕೋಬೇಕು. ಇದು ಹೇಗೆ ಅಂತಂದರೆ ಪಕ್ಕ ನಮಗೆ ಹೋಟೆಲಲ್ಲಿ ಸಿಗುತ್ತಲ್ವ ಅದೇ ಥರನೇ ಇರುತ್ತೆ ಸಾಗು, ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದರೆ ನೀವು ಬಟಾಣಿನೂ ಹಾಕ್ಕೋಬೋದು ಈ ಒಂದು ಟೈಮಲ್ಲಿ. ಇಲ್ಲಿ ನನಗೆ ಅವೈಲೇಬಲ್ ಇಲ್ಲದೆ ಇರೋದ್ರಿಂದ ನಾನು ಹಾಕ್ಕೊಂಡಿಲ್ಲ. ನಮಗೆ ಈರುಳ್ಳಿ ಚೆನ್ನಾಗಿ ಒಂದು ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು. ಈ ಟೈಮಲ್ಲಿ ಆಲೂಗಡ್ಡೆನ ಈಗ ಸಣ್ಣದಾಗಿ ಪೀಸಸ್ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಬೇಗ ಬೇಯುತ್ತೆ ಅದು. ಇಲ್ಲ ನಿಮಗೆ ಈಗ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ಕುಕ್ಕರಲ್ಲಿ ಆಲೂಗಡ್ಡೆ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ನೀವು ಅದನ್ನ ಬೇಕಾದ್ರೂ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಹಾಕ್ಬೋದು. ಬಟ್ ಅದಕ್ಕಿಂತ ಹೀಗೆ ಮಾಡಿದ್ರೆ ಏನಂತಂದರೆ ಚೆನ್ನಾಗಿ ಆಲೂಗಡ್ಡೆ ಎಣ್ಣೆಲಿ ಫ್ರೈ ಆಗುತ್ತಲ್ವ, ಸೊ ಟೇಸ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾವು ಅರಿಶಿನದ ಪುಡಿ, ಉಪ್ಪು, ಟೊಮೆಟೊನ ಹಾಕ್ಕೋಬೇಕು. ಇವು 3 ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಎಣ್ಣೆಯಲ್ಲಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ನಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅರ್ಧ ಅಷ್ಟು ಮಾತ್ರ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಈ ಟೈಮಲ್ಲಿ ಹಾಕ್ಕೊಂಡ್ರೆ ನಮಗೆ ಅದು ಫ್ಲೇವರ್ ಎಲ್ಲ ಚೆನ್ನಾಗಿ ಇಳಿಯುತ್ತೆ. ಹಾಗಾಗಿ ಅದು ಸ್ವಲ್ಪ ಮಿಕ್ಸ್ ಮಾಡ್ತಿದ್ದ ಹಾಗೇ ನಾವು 1 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೋಬೇಕು. ಯೂಶ್ವಲಿ ಏನಂತಂದರೆ ಧನಿಯಾ ಪುಡಿ ಹಾಕೋದಿಲ್ಲ, ಬಟ್ ಧನಿಯಾ ಪುಡಿ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಧನಿಯಾ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ನಾನು 1 ಕಪ್ಪಷ್ಟು ಮಾತ್ರ ನೀರು ಹಾಕ್ತಿದ್ದೀನಿ. ಏಕೆಂತಂದರೆ ಮತ್ತೆ ನಾವು ಕಡಲೆ ಹಿಟ್ಟು ಮಿಕ್ಸ್ಚರ್ ಹಾಕ್ತೀವಲ್ವ, ಹಾಗಾಗಿ ಅದನ್ನು ನೀರಾಗಿರುತ್ತೆ. ಇಲ್ಲಿ ಜಾಸ್ತಿ ನಾವೇನು ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀರು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಅದು ಬೇಗ ಬೇಯುತ್ತೆ. ಒಂದು 10 ನಿಮಿಷ ಬೆಂದರೆ ಸಾಕೋದು. ಸೊ ಇವಾಗ 1 ಕಪ್ಪಷ್ಟು ನಾವು ಕಡಲೆ ಹಿಟ್ಟು ತೊಗೊಂಡು ಇದಕ್ಕೆ ಯಾವ ಕಪ್ಪಲ್ಲಿ ನಾವು ಕಡಲೆ ಹಿಟ್ಟು ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ 3 ಕಪ್ಪಷ್ಟು ನೀರನ್ನ ಹಾಕ್ಕೋಬೇಕು. ನೀರನ್ನ ಹಾಕ್ಕೊಂಡು ಲಂಪ್ಸ್ ಏನಿಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಣ್ಣದಾಗಿದ್ದರೆ ಏನು ಪರವಾಗಿಲ್ಲ, ಬಟ್ ದೊಡ್ಡದಾಗಿ ಲಂಪ್ಸ್ ಎಲ್ಲ ಇದ್ದರೆ ಚೆನ್ನಾಗಿರೋದಿಲ್ಲ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಒಂದು ಸೈಡ್ಗೆ ಇಟ್ಕೊಂಡಿರೋಣ. ಸೊ ಇದು ಮಿಕ್ಸ್ಚರ್ ರೆಡಿ ಆಗ್ತಿದ್ದಾಗೇ ಒಂದು ಸತಿ ಚೆಕ್ ಮಾಡ್ಕೋಬೇಕು ಆಲೂಗಡ್ಡೆ ಎಷ್ಟು ಬೆಂದಿದೆ ಏನು ಅಂತ. ಒಂದು ನಮಗೆ 70% ಬೆಂದಿದ್ರೆ ಸಾಕು, ಯಾಕಂದರೆ ಮತ್ತೆ ನಾವು ಕಡಲೆ ಹಿಟ್ಟು ಮಿಕ್ಸ್ಚರ್ ಹಾಕ್ತೀವಲ್ವ ಅದರಲ್ಲೂ ಅದು ಚೆನ್ನಾಗಿ ಬೇಯುತ್ತೆ. ಈ ಥರ ಪೊಟ್ಯಾಟೊ ಪಾವ್ ಭಾಜಿ ಎಲ್ಲ ಮಿಕ್ಸ್ ಮಾಡೋದು ಬರುತ್ತಲ್ವ ಸ್ಮ್ಯಾಶರು, ಇದನ್ನ ತಗೊಂಡು ಚೆನ್ನಾಗಿ ನಾವು ಪೊಟ್ಯಾಟೋಸ್ನೆಲ್ಲನೂ ಸ್ಮ್ಯಾಶ್ ಮಾಡಬೇಕು. ಅಲ್ಲಲ್ಲಿ ಒಂದೊಂದು ಪೀಸ್ ಇದ್ದರೆ ಪರವಾಗಿಲ್ಲ, ಬಟ್ ಈಗ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಯಿಸಿರೋದು ಆಲೂಗಡ್ಡೆ ಹಾಕ್ಕೊಂಡ್ರೆ ಇದೆಲ್ಲ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಓಕೆ, ಇವಾಗ ಅದೆಲ್ಲ ಸ್ಮ್ಯಾಶ್ ಮಾಡಿದ್ಮೇಲೆ ನಾವು ಕಡಲೆ ಹಿಟ್ಟು ಮಿಕ್ಸ್ಚರ್ ಇತ್ತಲ್ವ ಇದು ಹಾಕ್ಕೋಬೇಕು. ಈ ಕಡಲೆ ಹಿಟ್ಟು ಮಿಕ್ಸ್ಚರ್ ಹಾಕ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬಾಂಬೆ ಸಾಗು ರೆಡಿ ಆಗುತ್ತೆ. ನಾರ್ಮಲ್ ಸಾಗು, ನಾರ್ಮಲ್ ಪಲ್ಯಗಳಿಗಿಂತ ಇದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಕಡಲೆ ಹಿಟ್ಟು ಮಿಕ್ಸ್ಚರ್ ಹಾಕಿದ್ಮೇಲೆ ನಮಗೆ ಉಪ್ಪು ಗೊತ್ತಾಗುತ್ತೆ, ಇಷ್ಟು ಕ್ವಾಂಟಿಟಿಗೆ ಇಷ್ಟು ಹಾಕ್ಕೋಬೋದು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಆಲೂಗಡ್ಡೆ ಹಾಕಿದ್ರಲ್ವ ಸ್ಟಾರ್ಟಿಂಗಲ್ಲಿ, ಆವಾಗ ಬೇಕಾದರೂ ನೀವು ಅರ್ಧ ಹಾಕ್ಕೊಂಡು ಈ ಟೈಮಲ್ಲಿ ಅರ್ಧ ಉಪ್ಪನ್ನ ಹಾಕ್ಕೋಬೋದು. ಸೊ ಇದೆಲ್ಲ ಆಲೂಗಡ್ಡೆ ಮಿಕ್ಸ್ಚರ್ಲೆಲ್ಲ ಮಿಕ್ಸ್ ಆಗಿ ನಾವು ಉಪ್ಪೆಲ್ಲ ಹಾಕ್ಕೊಂಡ್ಮೇಲೆ ಒಂದು ದೊಡ್ಡ ಗ್ಲಾಸಷ್ಟು ನೀರನ್ನ ಹಾಕ್ಕೋಬೇಕು. ನೀರನ್ನ ಹಾಕ್ಕೊಂಡು ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದು ಬಾಯ್ಲ್ ಆಗಬೇಕಾದ್ರೆ ಏನಾಗುತ್ತೆ, ನಮಗೆ ಎಗರುತ್ತೆ. ಸೊ ಆ ರೀಸನ್ನಿಂದ ಲಿಡ್ನ ಕ್ಲೋಸ್ ಮಾಡಬೇಕು. ಲಿಡ್ನ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಇದು ಚೆನ್ನಾಗಿ ಬೇಯಬೇಕು. ಈ ಟೈಮಲ್ಲಿ ಬೆಂದ ಮೇಲೆ ಒಂದು 1 ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೋಬೇಕು. ಒಣಮೆಣಸಿನ್ಕಾಯಿ ಪುಡಿ ಹಾಕ್ಕೋಬೇಡಿ. ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಏನಂದರೆ ಖಾರನೂ ಬ್ಯಾಲೆನ್ಸ್ ಆಗುತ್ತೆ, ಪ್ಲಸ್ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು, ಅಂದರೆ ಎಣ್ಣೆ ಲೈಟಾಗಿ ಮೇಲೆ ತೇಲಬೇಕು. ಸೊ ತೇಲ್ದ ನಾವು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಒಂದು ಮಿಕ್ಸ್ ಕೊಟ್ಟರೆ ನಮಗೆ ಆಲ್ಮೋಸ್ಟ್ ಬಾಂಬೆ ಸಾಗು ರೆಡಿ ಆಗುತ್ತೆ.
ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದು 2 ನಿಮಿಷ ಬಾಯ್ಲ್ ಆದರೆ ಸಾಕು, ನಾವು ಸರ್ವ್ ಮಾಡ್ಕೊಂಬಿಡೋದು. ಇದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸ್ಪೆಷಲಿ ನಾವಿಲ್ಲಿ ಪೂರಿ ಇಷ್ಟ ಆಗೋದಿಲ್ಲ ತಿನ್ನೋದಕ್ಕೆ, ಹಾಗಾಗಿ ನಾವು ಚಪಾತಿನ ಸಾಗು ಜೊತೆ ತಿಂತಿದ್ದೀವಿ. ಬಟ್ ನೀವು ಪೂರಿಗೆ ಏನಾದರೂ ಇದನ್ನ ತೊಗೊಂಡ್ರಿ ಅಂತಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಅಕ್ಕಿ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಬಾಯ್ ಬಾಯ್.